CWMAದಲ್ಲೂ ಕೂಡ ಕರ್ನಾಟಕಕ್ಕೆ ಬರಸಿಡಿಲೇ ಬಡೀತು. CWRC ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಕಮಿಟಿ ಅವರೊಂದು ತೀರ್ಮಾನ ಕೊಟ್ಟಿದ್ದರು. ಮುಂದಿನ 15 ದಿನ ಒಂದು ದಿನಕ್ಕೆ 3,500 TMC ನೀರು ತಮಿಳುನಾಡಿಗೆ ಹೋಗಬೇಕು. 15 ದಿವಸಕ್ಕೆ 4.5 TMC ಆಗತ್ತೆ. ಅದನ್ನು ಪ್ರಶ್ನಿಸಿಕೊಂಡು ಕರ್ನಾಟಕ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅಪೀಲ್ ಹೋಗಿತ್ತು. ಅದರ ಬಗ್ಗೆ ವಿಚಾರಣೆ ನಡೆದು CWMA ಇವತ್ತು ಆ ಹಿಂದಿನ ತೀರ್ಪಿನಲ್ಲಿ ಯಾವ ಬದಲಾವಣೆಯನ್ನು ಮಾಡೋದಕ್ಕಾಗೋದಿಲ್ಲ, ನೀವು 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳ್ತು. ಕರ್ನಾಟಕದ ವಾದ ಬಹಳ ಕ್ಲಿಯರ್ ಇದೆ ರೀ, ಜಗತ್ತಿಗೆ ಗೊತ್ತಿದೆ. ಇಲ್ಲಿ ಬರಗಾಲ ಇದೆ, ಇಲ್ಲೊಂದು ಎಷ್ಟರ ಮಟ್ಟಿಗೆ ಬರಗಾಲ ಅಂದರೆ ಕಾವೇರಿಗೆ ಯಾವ್ಯಾವ ಭಾಗದಲ್ಲಿ ಮಳೆ ಬಿದ್ದು ಆ ನೀರು ಹರಿದು ಕಾವೇರಿ ನದಿಗೆ ಬಂದು ಸೇರ್ಕೊಳ್ಳುತ್ತಲ್ಲ, ಅಲ್ಲಿ 65.65% ಮಳೆಯ ಕೊರತೆಯಾಗಿದೆ. ಈ ಹಿಂದಿನ 30 ವರ್ಷಗಳ ಆವರೇಜ್ಗೆ ಹೋಲಿಸಿದರೆ ಅಷ್ಟು ನೀರು ಕಡಿಮೆಯಾಗಿದೆ. KRSನಲ್ಲಿ ಇರೋದೇ ನೀರು ಕಡಿಮೆ. ಎಷ್ಟು 53 TMC ಏನೋ ಇದೆ ನೀರು. ಅದರಲ್ಲಿ 13 TMC ಡೆಡ್ ಸ್ಟೋರೇಜ್, ತೆಗಿಯಕ್ಕೆ ಬರೋದಿಲ್ಲ ಅದನ್ನು, ಅದು ಇರುತ್ತಷ್ಟೇ. ಮಂಡ್ಯ ಭಾಗದ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಬಿಟ್ಟಾಕಿ ಬೆಂಗಳೂರಿಗೆ ಬರೀ ಕುಡಿಯೋದಕ್ಕೆ ನೀರು ಕೊಡಬೇಕಂದ್ರೂ ಜೂನ್ ತನಕ 40 TMC ನೀರು ಬೇಕು. 40 TMC ಬೇಕು ಜೂನ್ ತನಕ. ನಮಗೆ ಕುಡಿಯೋದಕ್ಕಾಗದೆ ಬಿಕ್ಕಳಿಸೋ ಪರಿಸ್ಥಿತಿ ಇದೆ. ತಮಿಳುನಾಡಿಗೆ ಎಲ್ಲಿಂದ ನೀರು ಬಿಡೋಣ ಅಂತ ಕೇಳ್ತು ಕರ್ನಾಟಕ. ಅದರ ಜೊತೆಗೆ ಈ ಹಿಂದೆ ಬಿಟ್ಟಿರುವ ನೀರನ್ನು ಮೆಟ್ಟೂರು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ತಮಿಳುನಾಡಿನವರು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಸಫಿಷಿಯೆಂಟ್ ನೀರಿದೆ. ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಶುರುವಾಗುತ್ತೆ. ಕರ್ನಾಟಕದಲ್ಲಿ ಮಳೆಗಾಲ ಮುಗಿದ ಮೇಲೆ ತಮಿಳುನಾಡಿನಲ್ಲಿ ಮಳೆಗಾಲ ಶುರುವಾಗೋದು ಸೆಪ್ಟೆಂಬರ್ನಲ್ಲಿ. ನೀವು ಹಿಸ್ಟಾರಿಕಲ್ ಡೇಟಾ ತೆಗೆದು ನೋಡಿದ್ರೆ ಕರ್ನಾಟಕದಲ್ಲಿ ಯಾವಾಗ ಮಳೆಗಾಲ ಕಡಿಮೆ ಆಗಿದೆಯೋ, ಬರಗಾಲ ಬಂದಿದೆಯೋ, ಆವಾಗೆಲ್ಲ ತಮಿಳುನಾಡಿನಲ್ಲಿ ಚೆನ್ನಾಗಿ ಮಳೆ ಆಗಿದೆ. ಇನ್ನು ಸೆಪ್ಟೆಂಬರ್ನಲ್ಲಿ ಆಗ್ಬೇಕು ಅವ್ರಿಗೆ ಮಳೆ. ಹಂಗಿರುವಾಗ ಈಗ 3,500 TMC ನೀರೆಲ್ಲ ಬಿಡೋದಕ್ಕಾಗೋದಿಲ್ಲ ಅಂತ ಕರ್ನಾಟಕ ವಾದ ಮಂಡನೆ ಮಾಡ್ತು. ತಮಿಳುನಾಡು ಹೇಳಿದ್ದೇನು, ಇಷ್ಟೊತ್ತಿಗಾಗಲೇ ನಮ್ಮ ಕರ್ನಾಟಕದಿಂದ 40 TMC ನೀರು ಬರಬೇಕಾಗಿತ್ತು. ಡಿಸ್ಟ್ರೆಸ್ ಫಾರ್ಮುಲಾನ ಅನುಸರಿಸಿ ಕಡಿಮೆನೇ ನೀರು ಬಿಡ್ತೀವಿ ಅಂದರೂ ಪರವಾಗಿಲ್ಲ, ಇಲ್ಲಿ ತನಕ ಬರೀ 3.5 TMC ನೀರು ಬಿಟ್ಟಿದ್ದಾರೆ. ನಮಗೆ ಆ್ಯಕ್ಚುಲಿ ಅವರು ಡಿಸ್ಟ್ರೆಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 9 TMC ನೀರು ಬಿಡಬೇಕಾಗಿತ್ತು. CWRC ಬರೀ 4.5 TMC ನೀರು ಬಿಡೋದಕ್ಕೆ ಹೇಳಿದೆ. ಅದೇ ನಮಗೆ ಅನ್ಯಾಯ, ಅದನ್ನಾರು ಬಿಡೋದಕ್ಕೆ ಹೇಳಿ ಅಂತ ತಮಿಳುನಾಡಿನವರು ವಾದ ಮಾಡಿದ್ರು. ತಮಿಳುನಾಡಿನ ವಾದಕ್ಕೆ ಮನ್ನಣೆ ಸಿಕ್ಕಿತು. ತಮಿಳುನಾಡಿನ ವಾದಕ್ಕೆ ಮನ್ನಣೆ. ಮುಂದೇನು ಮಾಡ್ತಾರೆ DK ಶಿವಕುಮಾರ್ ಅವರು? ದಿಲ್ಲಿಲಿದ್ದರು, ವಾಪಸ್ ಹೊರಟಿದ್ದಾರೆ. ಭಾನುವಾರ ಸರ್ವಪಕ್ಷಗಳ ಸಭೆ ಕರೆದಿದ್ದಾರಂತೆ. ನೆನ್ನೆ ರಾತ್ರಿ ಅವರು ಪ್ರಹ್ಲಾದ್ ಜೋಶಿ ಅವ್ರಿಗೂ ಫೋನಲ್ಲಿ ಮಾತಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವ್ರಿಗೂ ಫೋನಲ್ಲಿ ಮಾತಾಡಿದ್ದಾರೆ. CWMAನಲ್ಲಿ ನಮಗೆ ಕೇಸ್ ಏನಾದ್ರು ಉಲ್ಟಾದರೆ ಏನು ಮಾಡಬಹುದು, ನೀವು ಯಾರ್ದಾರು ಮೂಲಕ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಎಲ್ಲ ಮಾಡ್ಸೋಕ್ಕಾಗತ್ತಾ ನೋಡಿ ಅಂತೆಲ್ಲ ಮಾತಾಡಿದ್ರಂತೆ ನೆನ್ನೆ. ಈಗ ವಾಪಸ್ ಬರ್ತಿದ್ದಾರೆ. ಭಾನುವಾರ ಸರ್ವಪಕ್ಷಗಳ ಸಭೆ, ಸರ್ವಪಕ್ಷಗಳಲ್ಲಿ ಏನು ತೀರ್ಮಾನ, ಸರ್ವಪಕ್ಷ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ ಅಂತಿದ್ದಾರೆ. ಅಲ್ಲಿ ತನಕ CWMAದ ತೀರ್ಪನ್ನು ನಾವು ಪಾಲಿಸುವುದಿಲ್ಲ ಅಂತ ಹೇಳಿದ್ದಾರೆ, ನೀರು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಕ್ಯಾಚ್ ಇರೋದಿಲ್ಲಿ. ನೀರು ಬಿಡದೆ ಈಗ ಮುಂದಿನ ದಾರಿ ಏನು? ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗೋದು. ಸುಪ್ರೀಂ ಕೋರ್ಟ್ ಏನು ಕೇಳುತ್ತೆ? CWMAದ ತೀರ್ಪನ್ನು ಇಲ್ಲಿ ತನಕ ನೀವು ಪಾಲಿಸಿದ್ದೀರಾ ಪಾಲಿಸಿಲ್ವಾ ಅಂತ ಕೇಳ್ತಾರೆ. ನೀರು ಬಿಡದೆ ಹೋದರೆ ನಾವು ಪಾಲಿಸಿಲ್ಲ ಅಂತ ಹೇಳಬೇಕು. ಫಸ್ಟು ನೀರು ಬಿಟ್ಟು ಆಮೇಲೆ ನಮ್ಮ ಹತ್ರ ಅಪೀಲ್ ಬನ್ನಿ ಅಂತಾರೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ನಡ್ಕೊಂಡಿರುವ ರೀತಿ ಅದು. ಗೌರವ್ ಗುಪ್ತಾ ಮಾತಾಡಿದ್ದಾರೆ ನೋಡಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ. ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಿದೆ. ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಭಾಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ.
ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ, ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ, ಅವರು ತಮ್ಮ ಮುಂದಕ್ಕೆ And I have called a all-party meeting on Sunday on this Kaveri issue, and the Honorable Chief Minister of Tamil Nadu is coming. We wholeheartedly want to discuss, work out the best interest of both the states. So I have accepted this one letter. And I also conveyed ರೀತಿಯ ಎಲ್ಲ ಸಿಟಿಗಳಿಗೂ ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಒಂದು ಹೊಸ ಸ್ಕೀಮ್ ತಂದು ಹಳ್ಳಿಗೂ ನೀರು ಕೊಡೋ ಮಾಡಿದ್ವಿ. ಅದನ್ನು ಕೂಡ ಕಾವೇರಿ ನೀರನ್ನು ಕೊಡೋವಂಥ ಸ್ಕೀಮ್ ಮಾಡಿದ್ವಿ. ಅದಕ್ಕೂ ನೀರು ಬೇಕು. ಇದನ್ನು ಒಂಥರ ಧೃತರಾಷ್ಟ್ರನ ಪ್ರೇಮ ಥರ ತಮಿಳ್ನಾಡಿಗೆ ಬಿಡಿ ಅಂದರೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ಟರೆ ಇದ್ರ ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಆದರೆ ನೀರು ಮಾತ್ರ ಕೊಡ್ಕೊಡ್ದು. ಈಗಲೇ ನಮ್ಮಲ್ಲಿ ಬೆಳೆದು ನಿಂತಿರುವಂಥ ಬೆಳೆಗಳು ಈಗಾಗಲೇ ಅದು ಒಣಗ್ತಾ ಇದೆ. ರೈತರಿಗೆ ಮರಣ ಶಾಸನ ಆಗಿದೆ. ಈಗಾಗಲೇ ಅವರು ಸಾಲ ಸೋಲ ಮಾಡಿ ಕಬ್ಬು ಹಾಕಿದ್ದಾರೆ. ಮೊನ್ನೆ ಕುಡಿಯೋ ನೀರಿಗೇನೋ ಒಂದು 500 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದೆ. ಅದು ಮೊದಲೆಲ್ಲ 8 ಅವರಲ್ಲಿ ಬರ್ತಾಯಿತ್ತು. 500 ಬಿಟ್ಟಿರೋದ್ರಿಂದ ನಮ್ಮೂರಿಗೆ ಬರೋಕ್ಕೆ 4 ಅವರ್ ತೊಗೊಂಡಿದೆ. ಈ ರೀತಿಯ ಪರಿಸ್ಥಿತಿ ಇದೆ. ತಮಿಳ್ನಾಡು ಇವ್ರು 3,500 ಕ್ಯೂಸೆಕ್ಸ್ ಪರ್ ಡೇ ಬಿಡಿ ಅಂದಿದ್ದಾರೆ. KRS ಡ್ಯಾಮ್ ಓಪನ್ ಮಾಡಿ 3,500 ಕ್ಯೂಸೆಕ್ಸ್ ಬಿಟ್ಬಿಟ್ರೆ ಆಯಿತು ಅಂದರೆ ಬಿಡೋದೇ ತೀರ್ಮಾನ ಮಾಡಿದ್ರೆ ತಮಿಳ್ನಾಡಿಗೆ 3,500 ಕ್ಯೂಸೆಕ್ಸ್ ಹೋಗ್ಬಿಡುತ್ತಂದ್ರೆ ಆಗೋದಿಲ್ಲ. ಎಷ್ಟು ನೀರು ತಮಿಳುನಾಡಿಗೆ ಕರ್ನಾಟಕದ ಬಾರ್ಡರ್ ದಾಟಿ ಹೋಯಿತು ಅನ್ನೋದರ ಕ್ಯಾಲ್ಕುಲೇಷನ್ ಆಗೋದು ಬಿಳಿಗೊಂಡ್ಲಿನಲ್ಲಿ. KRSನಿಂದ ಬಿಟ್ಟ ನೀರು ಬಿಳಿಗೊಂಡ್ಲಿಗೆ ಬರೋವಾಗ ಅರ್ಧಕ್ಕರ್ಧ ಕಡಿಮೆ ಆಗಿರುತ್ತದು. ಅಂದರೆ ಹೆಚ್ಚು ಕಡಿಮೆ ಹತ್ತತ್ರ 6,000 ಕ್ಯೂಸೆಕ್ಸ್ ನೀರನ್ನು ಪರ್ ಡೇ KRSನಿಂದ ಬಿಟ್ಟರೆ 3,500 ಬಿಳಿಗೊಂಡ್ಲಿನಲ್ಲಿ ದಾಟುತ್ತೆ. ಎಷ್ಟು ಬಿಡಬೇಕಾಗತ್ತೆ ಲೆಕ್ಕ ಹಾಕೊಳ್ಳಿ ನೀವು. ಆವಾಗ CWMAದ ಆದೇಶ ಸಹಜ ರೈತರನ್ನ ಸಿಟ್ಟಿಗೆಬ್ಬಿಸ್ತು. ಮಂಡ್ಯದಲ್ಲಿ ವಿಶೇಷವಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ರೋಡ್ನಲ್ಲಿ ಟೈರಿಗೆ ಬೆಂಕಿ ಹಚ್ಚೋದಕ್ಕೆಲ್ಲ ಹೋದರು. ಪೊಲೀಸರು ಬಂದು ತಡೆದ್ರು. ಆಕ್ರೋಶದಿಂದ ಮಾತಾಡೋದು ಕೇಳಿಸ್ಕೊಂಡು. ನಾವು ಬೆಳಗ್ಗೆಯಿಂದ 4 ಗಂಟೆ ಕಾಯ್ತಾ ಇದ್ದೋ. ಒಳ್ಳೆ ಹುಣ್ಸೆಹಣ್ಣು ತಿಂದಂಗ ಈ ಆದೇಶ ನೋಡಿ. ನಮ್ಗೆ ನೀರಿಲ್ಲ, ರೈತರಿಗೆ ನೀರಿಲ್ಲ ಅಂತದ್ರಲ್ಲಿ CWRC ಹುಚ್ಚು ಪ್ರಾಧಿಕಾರ. ಈ ಪ್ರಾಧಿಕಾರಕ್ಕೆ ಹುಚ್ಚು ಬಂದದೆ. ನಾವು ದಯಮಾಡಿ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ. ದಯಮಾಡಿ ಈ ಪ್ರಾಧಿಕಾರಕ್ಕೆ ನೀವು ಬೆಲೆ ಕೊಡಬೇಡಿ. ನಿಮ್ಮನ್ನ ನಾವು ಬೆಂಬಲಿಸ್ತೀವಿ. ದಯಮಾಡಿ ಒಂದು ತೊಟ್ಟು ತಮಿಳುನಾಡಿಗೆ ನೀರು ಬಿಡಬೇಡಿ. ಕುಡಿಯಕ್ ನೀರಿಲ್ಲ, ಜಾನುವಾರುಗಳ ನೀರಿಲ್ಲ. ಇದೇ ತರ ನೀವು 15 ಸಲ ನೀರು ಹರಿಸಿದ್ರೆ ಪ್ರತಿಯೊಂದು ಹಳ್ಳಿಯಿಂದ ಪಂಚಾಯತಿಯಿಂದ ನಮ್ಮ ಹಳ್ಳಿ ತಾಯಂದಿರು, ಅಕ್ಕಂದಿರು, ಅಣ್ಣ ತಮ್ಮಂದಿರು ಬರ್ತಾರೆ. ದೊಡ್ಡ ಮಟ್ಟದಲ್ಲಿ ಇದೇ ಸಂಜೆಯ ಹೃದಯ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಹಳ್ಳಿ ಜನ ಬರ್ತಾರೆ, ಪಂಚಾಯತ್ ಜನ ಬರ್ತಾರೆ, ನಮ್ಮ ರೈತರು ದಿಟ್ಟ ಹೋರಾಟಕ್ಕೆ ಬರ್ತಾರೆ. ಈಗ ಸ್ವಲ್ಪ ದಿನ 15 ಸಲ ನೀರು ಬಿಟ್ಟಿದ್ದಾರೆ. ನಮಗೆ ಕಣ್ಣೋರ್ಸೋ ತಂತ್ರ ಮಾಡಿದ್ದಾರೆ. ನಾಳೆ 30ಕ್ಕೆ ನೀರು ನಿಲ್ಲಿಸಿ ಅಂತ ಹೇಳಿದ್ದಾರೆ. ನೀರು ನಿಲ್ಲಿಸಾದ್ಮೇಲೆ ಪ್ರತಿಯೊಂದು ಹಳ್ಳಿಯಿಂದ ಜನ ಬರ್ತವೆ. ದೊಡ್ಡ ಪ್ರತಿ 4-5 ವರ್ಷಕ್ಕೊಂದ್ಸಲ ಇರೋದೇ ಇದು. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಕಡಿಮೆ ಆದಾಗಲೆಲ್ಲ ಸಮಸ್ಯೆನೇ. ಮತ್ತೆ ಹೋರಾಟಗಳನ್ನು ನೋಡ್ಬೇಕು. ಈ ಕರ್ನಾಟಕ ಬಂದ್ ಆಗತ್ತಾ? ನಾಳೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆದಿದ್ದಾರೆ. ಚಿತ್ರರಂಗದ ಅನೇಕರು ಮಾತಾಡಿದ್ರು. ಅಣ್ಣವರು ಹಾಕಿಕೊಟ್ಟ ಮಾರ್ಗ ಇದೆ ನಮಗೆ. ನಾಡು, ನುಡಿ, ನೆಲ, ಜಲಕ್ಕೆ ಅನ್ಯಾಯ ಆದಾಗ ಏನು ಮಾಡಬೇಕು ಅನ್ನೋದಕ್ಕೆ ಅಣ್ಣವರು ಹಾಕಿಕೊಟ್ಟ ಮಾರ್ಗ ಇದೆ, ಅದರಂತೆ ನಡೆದುಕೊಳ್ತೀವಿ ಅಂತ ಅನೇಕರು ಮಾತಾಡಿದ್ದಾರೆ ನೋಡಿ. ಭಾಷೆ ಬದುಕಿದ್ರೆ, ಮನುಷ್ಯ ಬದುಕಿದ್ರೆ, ನೆಲ ಜಲ ಇವತ್ತಿನ ದಿನ ನಮಗೆಲ್ಲರಿಗೂ ಇದ್ದರೆ ನಾವು ಬದುಕ್ತೀವಿ. ಆದರೆ ಅದಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ರೈತರ ಪರ ಇರ್ತೀವಿ. ಮಹದಾಯಿ ಹೋರಾಟದಲ್ಲೂ ಕೂಡ, ಕಳಸಾ ಬಂಡೂರಿಯ ಹೋರಾಟದಲ್ಲೂ ಕೂಡ ನಾವು ರೈತ ಬಾಂಧವರ ಪರವಾಗಿಯೇ ಇದ್ವಿ. ಹುಬ್ಬಳ್ಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಎಂಥ ಸಂದರ್ಭದಲ್ಲಾದರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಮಾಡಿದೀವಿ. ಹಾಗೆ ಇನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೇಳ್ತೀನಿ. ಅಧ್ಯಕ್ಷರಾಗಿದ್ದಂತ ಅಂಬರೀಶ್ ಅವರು ಅಂತ ಒಂದು ಸ್ಥಾನನ
ತ್ಯಾಗ ಮಾಡಿ ಸ್ಪಾಟ್ ಅಲ್ಲಿ ರಿಸೈನ್ ಮಾಡಿಬಿಟ್ಟು ಸಚಿವ ಸ್ಥಾನನ ಬಿಟ್ಟು ಬಂದಂತವ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲ ಅಂಗಸಂಘ ಸಂಸ್ಥೆಗಳೆಲ್ಲರೂ ಅದನ್ನು ಪಾಲಿಸ್ತೀವಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನೂ ಯಾವತ್ತಿಗೂ ಇದೇ ಅಲ್ಲ, ಈ ಹೋರಾಟಕ್ಕಲ್ಲ, ಎಲ್ಲಾ ಹೋರಾಟಕ್ಕೂ ಜೊತೆಲಿ ಇದ್ದೇ ಇರ್ತೀವಿ. ಎಲ್ಲರೂ ಬರ್ತಾರೆ, ಅನುಮಾನನೇ ಬೇಡ ಅಂತ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ನಮಗೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಇಂದಿನ ದಿನಗಳಲ್ಲೂ ಅವರು ನಮ್ಮ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಆದ್ದರಿಂದ CWC ನಮಗೆ ಬೇಡವೇ ಬೇಡ, ನಾವು ತಿರಸ್ಕಾರ ಮಾಡಬೇಕಾಗುತ್ತೆ. ನಾಳೆ ಸೇರ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಇದೇ ಸ್ಥಳದಲ್ಲಿ ಕನ್ನಡ ಪರ ಸಂಘಟನೆಗಳು ಸಭೆ ಕರೆದಿದ್ದೀವಿ. ನಾವು ಭಾಳ ಭದ್ರವಾಗಿ ಮುಂದಿನ ದಿನಗಳಲ್ಲಿ ತೀವ್ರವಾದಂಥ ಹೋರಾಟವನ್ನು ನಮಗಾಗಿ, ನೀರಿಗಾಗಿ, ರಾಜ್ಯಕ್ಕಾಗಿ ತೀವ್ರ ಹೋರಾಟ ಮಾಡಬೇಕು ಅಂತೇಳಿ ನಾಳೆ ತೀರ್ಮಾನ ಕೈಗೊಳ್ತೀವಿ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಇದೆಯೋ ಅದು ಅವೈಜ್ಞಾನಿಕವಾದಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಕೊಡೋದಕ್ಕೆ ಮುಂಚೆ ಕರ್ನಾಟಕಕ್ಕೆ ಒಂದು ತಂಡವನ್ನು ಕಳಿಸಿ, ತಜ್ಞರ ತಂಡವನ್ನು ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಿ ಏನು ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಎಲ್ಲ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಲಿ. ಆದರೆ ಚಿತ್ರರಂಗದಲ್ಲಿ ನನಗೆ ನೆನ್ನೆ ಕೆಲವರು ಪ್ರಶ್ನೆ ಮಾಡಿದ್ರು, ವಾಣಿಜ್ಯ ಮಂಡಳಿ ನೀವು ಸಿನಿಮಾದವರು ಇನ್ನೂ ಮಾತಾಡಿಲ್ಲ ಹಂಗಾಗಿ. 91ರಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅವತ್ತಿನ ಮುಖ್ಯಮಂತ್ರಿ ನಮ್ಮ ಬಂಗಾರಪ್ಪನವರು ಅವತ್ತು ನಮ್ಮ ಹೋರಾಟ ಎಲ್ಲವನ್ನು ನೋಡಿದ ಮೇಲೆ, ಕರ್ನಾಟಕದ ಹೋರಾಟ ನೋಡಿದ ಮೇಲೆ ಅವರು ಒಂದು ತೀರ್ಮಾನಕ್ಕೆ ಬಂದರು. ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದಾಗ ಸುಗ್ರೀವಾಜ್ಞೆ ಹೊರಡಿಸಿ ಇಡೀ ಕರ್ನಾಟಕಕ್ಕೆ ಮಾದರಿ ಮುಖ್ಯಮಂತ್ರಿಗಳಾದರು. ಸುಗ್ರೀವಾಜ್ಞೆ ಹೊರಡಿಸಿದ್ರು. ಕರ್ನಾಟಕ ಬಂದ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ. ನಾಳೆ ವಾಟಾಳ್ ನಾಗರಾಜ್ ಅವರು ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ಸಂಘಟನೆಗಳನ್ನ ಕರೆದು ಮೀಟಿಂಗ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಈ ಸಮಸ್ಯೆ ಮತ್ತೆ ಆಗಬಾರದು ಅಂದರೆ ಪರಿಹಾರ ಏನು? ಪರಿಹಾರ ಅಂದರೆ ಶಾಶ್ವತ ಪರಿಹಾರ ಅಂತ ಹೇಳ್ತಾ ಇಲ್ಲ. ಅದು ಮೇಕೆದಾಟು ಯೋಜನೆ. ಮೇಕೆದಾಟು ಯೋಜನೆ ಆದರೂ ಪರಿಹಾರವಾ? ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಾವೆ. ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿ ಸಾವಿರಾರು ಹೆಕ್ಟೇರ್ ನೀರು ನಿಲ್ಲಿಸುವ ಕಾಲ ಮುಗಿದು ಹೋಗಿದೆ ಅಂತ ಪರಿಸರ ತಜ್ಞರು ಹೇಳೋದು. ಅದನ್ನು 10, 15, 20 ವರ್ಷಕ್ಕೆ ಡ್ಯಾಮ್ನಲ್ಲಿ ಹೂಳು ತುಂಬಿಕೊಳ್ಳುತ್ತೆ. ಅಷ್ಟೊತ್ತಿಗಾಗಲಿ ಈಗ ಮೇಕೆದಾಟದಂಥ ಯೋಜನೆ ಮಾಡಿದ್ರೆ ಸಾವಿರಾರು ಹೆಕ್ಟೇರ್ ಕಾಡು ಮುಳುಗೋಗ್ಬಿಡುತ್ತೆ. ಅದಕ್ಕೆ ಅಷ್ಟು ಕಾಡು ಹೋಯಿತು, ನೀರು ನಿಲ್ಲಿಸಿದ್ರಿ, ಹೂಳು ತುಂಬುತ್ತೆ. 50 ವರ್ಷನೋ 60 ವರ್ಷನೋ ಡ್ಯಾಮ್ ಉಪಯೋಗಕ್ಕೆ ಇಲ್ಲ ಅನ್ನೋ ಹಾಗಾಗತ್ತೆ. ಹೂಳು ಎತ್ಸೋದು ಫೈನಾನ್ಷಿಯಲಿ ವಯಬಲ್ ಅಲ್ಲ. ಆವಾಗ ಅದರಿಂದ ಮೀಥೇನ್ ಹೊರಗೆ ಬರುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಇತ್ಯಾದಿ ವಾದಗಳನ್ನು ಓದಿದ್ದೀನಿ ನಾನು. ಇರಲಿ, ಸದ್ಯಕ್ಕೆ KRSನಿಂದ ನೀರು ಬಿಟ್ಟರೆ ಬಿಳಿಗೊಂಡ್ಲುಗೆ ಬಂದಾಗ ನೀರನ್ನು ಅಳತೆ ಮಾಡ್ತಾರೆ, ಎಷ್ಟು ನೀರು ತಮಿಳ್ನಾಡಿಗೆ ಹೋಯಿತು ಅಂತ. KRSನಿಂದ ಬಿಳಿಗೊಂಡ್ಲು 167 ಕಿಲೋಮೀಟ್ರು. ಕರ್ನಾಟಕ ಏನು ಹೇಳ್ತಾ ಇದೆ, ನಾವು ಮೇಕೆದಾಟುನಲ್ಲಿ ಒಂದು ಡ್ಯಾಮ್ ಕಟ್ತೀವಪ್ಪ. KRSನಿಂದ ಬಿಟ್ಟ ನೀರನ್ನು ಮೇಕೆದಾಟಿನಲ್ಲಿ ನಾವು ನಿಲ್ಲಿಸ್ಕೊತೀವಿ. ನಿಲ್ಲಿಸ್ಕೊಂಡು ನಿಮಗೇನು ಕೊಡಬೇಕಲ್ಲ, 177.25 TMC ಪರ್ ಇಯರ್ ಅಷ್ಟೇ ನೀರು ನಾವು ನಿಮಗೆ ಕೊಡ್ತೀವಿ, ಒಂದು ಹನಿನೂ ಕಡಿಮೆ ಮಾಡೋದಿಲ್ಲ. ಕರ್ನಾಟಕ ಹೇಳ್ತಾ ಇರೋದು. ಅದನ್ನು ತಮಿಳುನಾಡೋದಕ್ಕೆ ಒಪ್ತಾ ಇಲ್ಲ. ತಮಿಳುನಾಡಿನ ಒಪ್ಪಿಗೆ ಬೇಕಾಗೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಮೊನ್ನೆ ಸೆಷನ್ನಲ್ಲಿ ಹೇಳಿದ್ದಾರೆ. ತಮಿಳುನಾಡು ಒಪ್ತಾರೋ ಬಿಡ್ತಾರೋ ತಲೆ ಕೆಡಿಸ್ಕೋಬೇಡಿ, ನೀವು ನಿಮ್ಮ ಪಾಡಿಗೆ ನೀವು ಮುಂದುವರಿಸಿ ಯೋಜನೆನ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಮೇಕೆದಾಟಿನಲ್ಲೊಂದು ಡ್ಯಾಮ್ ಕಟ್ಟಿ ಅಲ್ಲಿ 67 TMC ಕೆಪಾಸಿಟಿದು ಡ್ಯಾಮ್ ಆಗುತ್ತೆ ಅಂತಾರೆ. ಬಟ್ ಇಲ್ಲಿ 59.4 TMC ಅಂತ ತೋರಿಸ್ತಾ ಇರೋದು. ಅಂದರೆ ಬಂದಿರೋ ಅಪ್ಡೇಟ್ ಸುದ್ದಿಯಲ್ಲಿ ಒಂದು 55 TMC ಅಂತ ಅನ್ಕೊಳ್ಳಿ. ಅಷ್ಟು TMC ನೀರನ್ನು ನಿಲ್ಲಿಸ್ಕೊಂಡು ಸಮಸ್ಯೆ ಆಗೋದು ಮಳೆ ಇಲ್ಲದೆ ಇದ್ದಿದ್ದು ವರ್ಷ. ಅದರ್ವೈಸ್ ಹೆಚ್ಚುವರಿ 177.25 ದಾಟಿ ಅದಕ್ಕಿಂತ ಎಷ್ಟೋ ಹೆಚ್ಚಿಗೆ ನೀರು ಬಿಟ್ಬಿಡ್ತೀವಿ ನಾವು. ಮಳೆ ಜಾಸ್ತಿ ಆಗಿರುತ್ತೆ. ಇಟ್ಕೊಳ್ಳೋ ಕೆಪಾಸಿಟಿ ಯಾರು ಕರ್ನಾಟಕಕ್ಕೆ ಎಲ್ಲಿದೆ? ಇರೋದು ಒಂದು ಕಬಿನಿ, ಒಂದು KRS ಅಷ್ಟೇ. ಮೇಕೆದಾಟುನಲ್ಲೊಂದು ಡ್ಯಾಮ್ ಆದರೆ ಅಲ್ಲೊಂದು 50, 55, 60 TMC ನೀರು ನಿಲ್ಲಿಸ್ಕೊತೀವಿ. ಆ ನೀರನ್ನು ಬೆಂಗಳೂರಿಗೆ ಕುಡಿಯೋದಕ್ಕೆ ಅಂತ ಬೆಂಗಳೂರಿಗೆ ತಗೊಂಬರ್ತೀವಿ. ಆ ನೀರನ್ನು
ತಮಿಳುನಾಡಿನ ಶೇರ್ ತಮಿಳುನಾಡಿಗೆ ಕೊಡ್ತೀವಿ ಅನ್ನೋದು ಕರ್ನಾಟಕದ ಮೇಕೆದಾಟು ಯೋಜನೆ. ಅಲ್ಲಿ ನಾವು ವಿದ್ಯುತ್ ಉತ್ಪಾದನೆ ಮಾಡ್ಕೋತೀವಿ ಅಂತ ಕರ್ನಾಟಕ ಹೇಳ್ತಾ ಇದೆ. ಅದಕ್ಕೆ ತಮಿಳುನಾಡಿನ ಪರ್ಮಿಷನ್ನೇ ಬೇಕಾಗಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಕರ್ನಾಟಕ ಒಂದು DPR ಮಾಡಿ ಕಳಿಸಿತ್ತು. DPR ಅಂದರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಅಂದರೆ ಡ್ಯಾಮು ಎಲ್ಲಿ ಬರುತ್ತೆ, ಎಷ್ಟು ದೊಡ್ಡದು, ಮುಳುಗಡೆ ಪ್ರದೇಶ ಎಷ್ಟಾಗುತ್ತೆ, ಇಷ್ಟಾದರೆ ಎಷ್ಟು TMC ನೀರು ನಿಲ್ಲಿಸಬಹುದು ಇತ್ಯಾದಿ DPR. ಅದನ್ನು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ವಾಪಸ್ ಕಳಿಸಿದ್ದಾರೆ. ಸರಿ ಇಲ್ಲ, ಇದು ಇನ್ನೊಂದು ಸಲ ಮಾಡಿ ಕಳಿಸಿ ಅಂತ. ಏನು ಹೇಳ್ತಾ ಇದೆ ಕೇಂದ್ರ ಸರ್ಕಾರ? 59.4 TMC ಸಾಮರ್ಥ್ಯದ ಡ್ಯಾಮ್ ನಿರ್ಮಿಸುವುದಕ್ಕೆ ಸಮರ್ಥನೆ ಸೂಕ್ತವಾಗಿಲ್ಲ. ಅಂದರೆ ಕರೆಕ್ಟಾಗಿ ರೀಸನ್ ಕೊಡಿ ಅಂತ. DPRನಲ್ಲಿ ನೀರಿನ ಬಳಕೆಯ ಪ್ರಮಾಣವನ್ನು 2.2 TMC ಕರ್ನಾಟಕ ಜಾಸ್ತಿ ಮಾಡಿತ್ತು. ಅಂದರೆ 2018ರ ಜಡ್ಜ್ಮೆಂಟ್ನಲ್ಲೇ ಡಿಸೈಡ್ ಆಗಿಬಿಟ್ಟಿದೆ. 1 ವರ್ಷಕ್ಕೆ ಬೆಂಗಳೂರಿನ ಕುಡಿಯೋ ನೀರಿಗೆ 33 TMC ಅಂತ ಆವಾಗಲೇ ಡಿಸೈಡ್ ಆಗಿಬಿಟ್ಟಿದೆ. ಬಹುಶಃ ಕರ್ನಾಟಕ ಗೌರ್ಮೆಂಟು DPR ಕಳಿಸಿದಾಗ 33 TMC ಇದ್ದಿದ್ದನ್ನು 32.2 TMC ಅಲ್ಲ 35.2 TMC ಮಾಡಿ ಕಳಿಸಿದ್ದಾರೆ. 2.2 TMC ಯಾಕೆ ಜಾಸ್ತಿ ಮಾಡಿದ್ರಿ ಅನ್ನೋದಕ್ಕೆ ಕಾರಣ ಇಲ್ಲ ಅಂತ. ಈ DPR ಸುಪ್ರೀಂ ಕೋರ್ಟಿನ ಈ ಹಿಂದಿನ ಜಡ್ಜ್ಮೆಂಟ್ಗಳು ಮತ್ತು ಟ್ರಿಬ್ಯುನಲ್ ಆದೇಶದ ಉಲ್ಲಂಘನೆ ಆಗತ್ತೆ. ಹೆಚ್ಚುವರಿಯಾಗಿ ನೀರಿಗೆ ಬೇಡಿಕೆ ಸರಿಯಲ್ಲ ಅಂಥೇಳಿ ಇದು ಜೂನ್ 29ನೇ ತಾರೀಕೆ ವಾಪಸ್ ಕಳಿಸಿದ್ದಾರೆ. ಸುದ್ದಿ ಈಗ ಗೊತ್ತಾಗಿರೋದು. ಇನ್ನೊಮ್ಮೆ ಸರಿಯಾಗಿ DPR ಮಾಡಿ ಕಳಿಸಿ ಅಂತ ರಾಜ್ಯಕ್ಕೆ ವಾಪಸ್ ಕಳಿಸಿದ್ದಾರೆ. ಸೋಮವಾರ ರಾಜ್ಯ ಸರ್ಕಾರ ಕಳಿಸುತ್ತಂತೆ. ಇದೇ ಮೇಕೆದಾಟು ಯೋಜನೆಗಾಗಿ ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಪಾದಯಾತ್ರೆಯನ್ನು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲೆಕ್ಷನ್ಗಿಂತ ಮುಂಚೆ ಮಾಡಿದರು. ಅದಾದ ಮೇಲೆ ವಿರೋಧ ಪಕ್ಷಗಳು ಏನಾಯಿತು ನಿಮ್ಮ ಪಾದಯಾತ್ರೆ, ನಿಮ್ಮ ನೀರು ನಮ್ಮ ಹಕ್ಕು ಏನಾಯಿತು ಅಂತ ಕೇಳ್ತಾ ಇದ್ರು. ಅದಕ್ಕೆ ಕಾಂಗ್ರೆಸ್ನವರು ಟಾಂಟ್ ಕೊಡ್ತಿದ್ರು. ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಕೊಡಿಸ್ರಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು. ನಾವು ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಬರ್ತೀವಿ, ಫಸ್ಟ್ ನೀವು ತಮಿಳುನಾಡನ್ನು ಒಪ್ಪಿಸಿ ಅಂತ BJP ಅವರು ಹೇಳ್ತಾ ಇದ್ರು. ಈಗ ಯಾರೂ ಒಪ್ಪಬೇಕಾಗಿಲ್ಲ, ತಮಿಳುನಾಡು ಒಪ್ಪುವ ಅವಶ್ಯಕತೆಯೇ ಇಲ್ಲ ಅಂತ ಕೇಂದ್ರ ಸರ್ಕಾರನೇ ಹೇಳಿದೆ. DPRನ ವಾಪಸ್ ಕಳಿಸಿ ಇನ್ನೊಮ್ಮೆ ಕಳಿಸಿ ಅಂದಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತ ಅರ್ಥ. ಯಾವಾಗ ಶುರು ಮಾಡ್ತೀರಿ ಡ್ಯಾಮಿನ ಕೆಲಸ? ಮುಂದೆ ಇರುವ ಪ್ರಶ್ನೆ ಅದೇ. ಅದೊಂದು ಆದರೆ ಕಾವೇರಿ ನೀರನ್ನು ಕರ್ನಾಟಕ ಮತ್ತಷ್ಟು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳಬಹುದು. ಅದರಿಂದ ಆಗುವ ಎನ್ವೈರ್ನಮೆಂಟಲ್ ಇಂಪ್ಯಾಕ್ಟ್ ಬಗ್ಗೆ ಡಿಟೇಲ್ ಆಗಿ ಡಿಬೇಟ್ಗಳು ನಡೀಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.